ಗೈಸ್ ಫೈನಲಿ ಅಣ್ಣ ಗಿಫ್ಟ್ ಕೊಡ್ತಾನೆ. ಏನು ಬೇಕು ಕೇಳು ನೀನು ತಂದು ನಾನು. ನನಗೆ ಗೊತ್ತಾಯ್ತಿದೆ ಯಾವ ಸುಳ್ಳು ಯಾವ ಸತ್ಯ ಅಂತ ಏನ್ ಹಂಗನ್ಬಿಟ್ಟಲ್ಲ. ಏನಕ್ಕೋ ಅಳೋಳ್ ತರ ಬಿಲ್ಡಪ್ ಕೊಡೋದು ಇಲ್ಲಿ. ಇದ್ರೂ ಇನ್ನೊಂಥರ ಸರ್ಪ್ರೈಸ್ ಮಾಡ್ಬೋದು. ನೋಡಿ ಟೆಕ್ಸ್ಟ್ ಮೇಡಮ್ ನೋಡಿ ಮೇಡಮ್. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಬೆಳಗ್ಗೆನೆ ಟಕ ಟಕ ಅಂತ ರೆಡಿ ಆಗಿ ನಾ ತಿಂಡಿನ ನಮ್ಮಮ್ಮ ತಗೊಬಂದ್ಬಿಟ್ಟು ಇಲ್ಲಿ ಇಟ್ಟಿದ್ರು. ವಿಡಿಯೋ ಆನ್ ಆಯ್ತಲ್ಲ, ಅಯ್ಯೋ ಹಾಸಿಗೆ ಮೇಲೆ ತಿನ್ಬಾರ್ದು ಅಂತ ಓಡ್ ಬಂದು ಇಲ್ಲಿ ಇಟ್ಟವ್ರೆ. ಗೈಸ್ ಇವತ್ತು ಬೆಳಗ್ಗೆನೆ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿದ್ದೀನಿ ಹೊರಗಡೆ ಹೋಗೋಕ್ಕೆ. ಸ್ವಲ್ಪ ಕೆಲಸ ಇತ್ತು, ಆ ಕೆಲಸನೆಲ್ಲ ಮುಗಿಸ್ಕೊಂಡು ಬರೋಣ ಅಂತ. ಆ್ಯಂಡ್ ಈ ಕೆಲಸ ಸಮಥಿಂಗ್ ಬ್ಲಾಗ್ ರಿಲೇಟೆಡು. ಸೊ ಫುಲ್ಲು ನೆಕ್ಸ್ಟ್ ವೀಕಿಗೆ ಒಂದು ಸ್ವಲ್ಪ ಪ್ಲ್ಯಾನಿಂಗ್ ಪ್ರೊಸೆಸಿಂಗಲ್ಲಿದೆ. ನಮ್ಮ ಮನೆಯಲ್ಲಿ ನಮಗೆ ಅನ್ನ ಮತ್ತು ಚಿಕನ್ ಸಾಂಬಾರು ಕಬಾಬು. ನೆನ್ನೆ ನೈಟು ನಮ್ಮ ಅಪ್ಪ ಬಂದು ಮಾಡಿದ್ರು. ನಮ್ಮ ಅತ್ತೆ ಮಗ ಧನಂಜಿ ಬಂದಿದ್ದ, ಅದೇ KSRTC ಡ್ರೈವರ್ ಹೇಳ್ತೀನಲ್ಲ ಅವನು ಬಂದಿದ್ದ. ನೆನ್ನೆ ಬ್ಲಾಗ್ ಸಮಥಿಂಗ್ ಬೇರೆದಿತ್ತಲ್ಲ, ಸೊ ಅದಕ್ಕೆ ಬ್ಲಾಗ್ ಮಾಡಿಲ್ಲ ನಾನು. ಆ್ಯಂಡ್ ಇವಾಗ ಫೈನಲಿ ತಿಂಡಿ ಮುಗಿಸ್ಬಿಟ್ಟು ಹೋಗ್ಬೇಕು. ಮಧು ದಿನமும் ಕಣ್ ಬಿಡಿತಾಲ್ ನಾನ್ ಕೈದೊಳು ದೇವದಯಮ್ಮ. ಅಮ್ಮ ನಗಮ್ಮ ಹೆಂಗ್ ನಗ್ತೀನಿ ನೋಡೋಣ ನೀನು. ಆ್ಯಂಡ್ ಇನ್ನೊಂದು ನಾನು ಚಿರು ಇವತ್ತು ಹೊರಗಡೆ ಹೋಗ್ತಾ ಇದ್ದೆ. ಅಂದರೆ ನೈಟು ಹೊರಟ್ರೆ ಇನ್ನು ನೆಕ್ಸ್ಟ್ ಬರೋದೇ ಭಾನುವಾರನೋ ಇಲ್ಲ ಸೋಮವಾರ ಬರ್ತೀವಿ. ನಾಳೆ ಭವಿತೋರ ಅಮ್ಮಂದು ಬರ್ತ್ಡೇ ಇದೆ, ಬಟ್ ಅದನ್ನ ಇವತ್ತೇ ನಾವು ಸೆಲೆಬ್ರೇಟ್ ಮಾಡಿ ಹೋಗ್ಬಿಡ್ತೀವಿ ನಾವು. ಚಿರು ಇವತ್ತೇ ಮಾಡೋಣ ಅಂತ ಇರೋದು ಅವನು. ನಾನು ಕೂಡ ಅದೇ ಹೇಳಿದೆ. ಆ್ಯಂಡ್ ಇನ್ನೊಂದು ಅವನ ಕಡೆಯಿಂದ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತಿದ್ದಾನೆ ಅವ್ರ ಅಮ್ಮಗೆ, ವಿಚ್ ಈಸ್ ನೆವರ್ ಅಂದರೆ ನಾರ್ಮಲ್ಲೇ ಅದು ನೋಡಿರ್ತೀರ ನಾರ್ಮಲಾಗಿ, ಬಟ್ ಅಮ್ಮನ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಿರಲ್ಲ. ನನ್ನ ಮಗ ಕೊಡ್ತವನ ನನಗೆ ಅಂತ ಅವ್ರ ಅಮ್ಮ ಎಕ್ಸ್ಪೆಕ್ಟ್ ಮಾಡಿಲ್ಲ, ಇನ್ನು ಅವ್ರ ಗೆಸ್ಸು ಇಲ್ಲ. ಅದನ್ನು ಕೊಡ್ತಾ ಇದ್ದೀವಿ. ಆ್ಯಂಡ್ ಇವತ್ತಿನ ಬ್ಲಾಗ್ ನೋಡಿ ಗೈಸ್, ಗೈಸ್ ಸ್ಯಾಮ್ ಸಮೀರ್ ಅವ್ರದ್ದು 1 ಮಿಲಿಯನ್ ಸೆಲೆಬ್ರೇಷನ್ ನೋಡಿದೆ, ಕ್ರೇಜಿ ಆಗಿತ್ತು ಅನ್ಕೊಳ್ಳಿ. ನೆಕ್ಸ್ಟ್ ಲೆವೆಲು ಗೈಸ್, ಕ್ರೇಜಿ ಇದೆ. ಆ್ಯಂಡ್ ಎಡಿಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಅದೇ ನಾನು ಕಮೆಂಟಲ್ಲಿ ನೋಡ್ತಿದ್ದೆ ಗೂಸ್ ಪಂಪ್ಸ್ ಅಂತ, ಲಿಟ್ರಲಿ ಅದು ಗೂಸ್ ಪಂಪ್ಸ್ ಮೂಮೆಂಟ್. ಆ್ಯಂಡ್ ಬಿಕಾಸ್ ಇದು ಸ್ಯಾಮ್ ಸಮೀರ್ ಬ್ರೋ ಅವರು ಡಿಸರ್ವ್ ಇಟ್. ವಾಚು ಸಕ್ಕದಾಗೈತೆ, ಆದರೆ ಒಂದು ಕಟ್ ಮಾಡಿಸ್ಬೇಕು ಐಸಿ. ಇಲ್ಲಿ ಒಂದು ಕಟ್ ಮಾಡಿಸ್ಬಿಟ್ಟು ಏನು ಅದು ಮಾಡ್ಕೊಳ್ತಾರಲ್ಲ ಅದು ಮಾಡಬೇಕು. ಯಾಕಂದರೆ ಫುಲ್ಲು ಲೂಸ್ ಆಗಿಬಿಟ್ಟೈತೆ, ಪ್ರಾಪರಾಗಿ ನೀಟಾಗಿ ಕುತ್ಕೋಬೇಕು. ಅಪ್ಪ ಹೇಳಿದ್ದಾರೆ ಕಾರ್ ಓಡಿಸೋ ಟೈಮಲ್ಲಿ ಗ್ರಿಪ್ ಇರಬೇಕು. ಶೂ ಹಾಕೊಂಡು ಓಡಿಸ್ತಿದ್ದೆ ಅಂದರೆ ಗ್ರಿಪ್ ಇರೋ ಶೂ ಕಾರ್ ಓಡಿಸ್ಬೇಕು, ಇಲ್ಲ ಅಂದರೆ ಬರೀ ಕಾಲಲ್ಲಿ ಆಲ್ಮೋಸ್ಟ್ ಬರೀ ಕಾಲಲ್ಲೇ ಓಡಿಸುವಂತ ಇರೋದು. 1 hour later. ಗಾಯ್ಸ್ ಫೈನಲಿ ನಂದು ಏನೇನು ಕೆಲಸ ಇತ್ತು ಎಲ್ಲಾನು ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಟಕ್ ಅಂತ ಫಸ್ಟು ಶರ್ಟ್ ಪ್ಯಾಂಟ್ನ ಚೇಂಜ್ ಮಾಡಿಕೊಂಡು ಕಟ್ಟಿಂಗ್ ಹೋಗ್ಬೇಕು. ಮೇನ್ ಇಂಪಾರ್ಟೆಂಟ್ ಕಟ್ಟಿಂಗ್ ನನಗೆ. ಅದಾದ್ಮೇಲೆ ಒಂದು ಪ್ರಮೋಷನ್ ಶೂಟ್ ಮಾಡಬೇಕು. ಅಕ್ಕ ಬರ್ತ್ಡೇ ಇದೆ, ಅಕ್ಕ ಬರ್ತ್ಡೇನ ಇವತ್ತು ಮಾಡೋಣ ಅನ್ಕೊಂಡಿರೋದು. ಲೆಟ್ಸಿ ಏನಾಗುತ್ತೆ ಅಂತ. ಗೈಸ್ ಬಂದು ಮನೆಗೆ ಫ್ಯಾನ್ ಈ ಕಡೆ, ಆ ಕಡೆ ಟೀ ಕಾಫಿ, ಈ ಕಡೆ ಲೈಟು. ನಾವಪ್ಪ ಕೋಟಿ ದುಡಿತೈತಲ್ಲ. ಇಲ್ಲಿ ಮೊಬೈಲು ನಾವಪ್ಪ ಇಲ್ಲಿ ಕೋಟಿ ದುಡಿತೈತಲ್ಲ. ಇಲ್ಲಿ ನಮ್ಮ ಅಮ್ಮಂಗೆ ತಣ ಒಂದ್ ದಿನಕ್ಕೆ 108 ಬಟ್ಟೆ ಬಿಚ್ಚಿ ಎಲ್ಲ ಒಗದು ತಣ. ಈಗ ನೆನೆಸ್ಕೊಂಡೆ ಅಮ್ಮ ಇಲ್ಲ ಅಂದ್ರೆ ಹಿಂಗೆ. இமை போல் இரவும் பகலும் என்னை காத்தகன்னையே. ಯಾಕೆಂದ್ರೆ ಪ್ರತಿಯೊಂದು ತೊಳೆದು ನೀಟಾಗಿ ಮಡಿಗೆ ಜೋಡಿಸಿರ್ತೀನಿ, ಎಲ್ಲ ಪ್ಯಾಕಪ್ ಆಯ್ತು. ಬಟ್ಟೆ ಪ್ಯಾಕ್ ಮಾಡಿಲ್ವಾ ಮಧು? ನಿನ್ನೆ ನಂಬ್ಕೊಂಡಿದ್ದೆ ಮಧು ನಿನ್ನೆ ನಂಬ್ಕೊಂಡಿದ್ದೆ ನಾನು ಜೀವನದಲ್ಲಿ. ಇವಾಗ ಕಾಫಿ ಹಿಡ್ಕೊಂಡಿದ್ದೆ, ಒಳ್ಳೆ ಚಾನ್ಸು ನೋಡು. ನಿನ್ನೆ ಹಲೋ ಎಕ್ಸ್ಕ್ಯೂಸ್ ಮೀ, ಇವತ್ತು ಅಕ್ಕ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಚಿರು ಒಳ್ಳೆ ಗಿಫ್ಟ್ ಕೊಡ್ತಾನೆ ಇವತ್ತು. ಗೊತ್ತಾಯ್ತಾ? ಗೊತ್ತಿಲ್ಲ, ಬಟ್ ಕೊಡ್ತಾನೆ ಅನ್ನೋದು ನನಗೆ. ಗೈಸ್ ಇಲ್ಲಿ ನೋಡಿ ಗಾಯ್ಸ್, ಅಣ್ಣನ್ ಗಡ್ಡ ಬರ್ತೈತೆ ಅನ್ಸ್ತದೆ. ಈ ತರ ನಾನು ಯಾವತ್ತೂ ಜೀವನದ ಒಂದು ಕಾಮಿಡಿ ಮಾಡಲ್ಲ, ಗೊತ್ತಾ? ನನಗೆ ಅದು ಇಷ್ಟ ಆಗಲ್ಲ. ನನಗೆ ಕಾಮಿಡಿ ಮಾಡಕ್ ಇಷ್ಟ ಮಮ್ಮಿ, ಆದ್ರೆ ಈ ತರ ಕಾಮಿಡಿ ಮಾಡಕ್ ನನಗೆ ಇಷ್ಟ ಆಗಲ್ಲ ಕಣಪ್ಪ.
ಇರೋದೊಂದು ಕೂದ್ಲು ಯಾಕೋ ಕೇಳ್ತೀಯ ಓಟೆ ಕಟ್ಟೆ ಗೊತ್ತಾಯ್ತು ಏ ಒಂದ್ ಬಂತು ಅಯ್ಯೋ ಇರೋದೊಂದು ಕೇಳ್ಬೇಡ ಅಲ್ಲಿ ನೋಡು ವಾತನ್ ಗಂಟ ಓ ಪಾರ್ಟ್ನರ್ ಮೇಲೆ ನಂಬಿಕೆ ಇಲ್ಲ ಪಾರ್ಟ್ನರ್ ಮೇಲೆ ನಂಬಿಕೆ ಇಲ್ಲ ಯಪ್ಪ ಅಲ್ಲಿ ನೋಡಮ್ಮ ಒಂದೇ ಆನ್ಸರ್ ಯಪ್ಪ ಸೆಕೆ ಹೊಡಿತೈತಿ ಒಂದೇ ಆನ್ಸರ್ ಹಿಂಗನ್ನ ನಾನು ಎಲ್ಲಾನು ನಂಬ್ತೀನಿ ಅಂತಲಾ ಚಾನ್ಸ್ ಇಲ್ಲ ನನಗೆ ಗೊತ್ತಾಯ್ತದೆ ಯಾವ ಸುಳ್ಳು ಯಾವ ಸತ್ಯ ಅಂತ ಏನ್ ಹಂಗನ್ಬಿಟ್ಟಲ್ಲ ನನಗೂ ಗೊತ್ತಾಗುತ್ತೆ ಯಾವ್ದು ಸುಳ್ಳು ಯಾವ್ದು ಭಯಮ್ಮ ಭಯಮ್ಮ ನಿನಗೆ ಅಪ್ಪ ಅಮ್ಮ ನಿನಗೆ ಅಮ್ಮ ನಿನಗೆ ಅಪ್ಪ ಅಮ್ಮ ನಾವು ನೋಡಿ ಗೈಸ್ ಕಟಿಂಗ್ ಮಾಡಿಸ್ಕೊಂಡು ಹೀರೋ ತರ ಗೈಸ್ ನಮ್ಮ ಅಪ್ಪಗೆ ಹೇಳಿದ್ದೆ ಕೇಕ್ ತಗೊಬನ್ನಿ ಅಂತ ಇವಾಗ ನಮ್ಮ ಚಿರು ಕೇಕ್ ತಗೊಂಬರಕ್ ಹೋಗ್ತಾರೆ 10 ವರ್ಷದ ಫ್ರಿಡ್ಜ್ ಹಳೇದಾಗ್ಬಿಡೈತೆ ನಮ್ಮ ಅಮ್ಮ ಹೊಸ ಫ್ರಿಡ್ಜ್ ತಗೋಣ ಅಂತ ಪ್ಲಾನ್ ಆಗ್ತಾರೆ ಬರೀ ಪ್ಲಾನಿಂಗ್ ಅಷ್ಟೇ ಪ್ರೊಸೆಸಿಂಗ್ ಏನಾಗಲ್ಲ ಗೈಸ್ ಅಮ್ಮ ಬರ್ತಡೇ ಐತೆ ಹೆಂಗ್ ಮಾಡೋಣ ಸರ್ಪ್ರೈಸ್ ಆಗಿ ಮಾಡೋಣ ಏನಿಲ್ಲ ಎಲ್ಲ ಗೊತ್ತಿರುತ್ತೋ ಎಲ್ಲ ಗೊತ್ತಿರುತ್ತೆ ಆದ್ರೆ ನೀನ್ ಕೊಡ್ತೀಯ ಅಂತ ಗೊತ್ತಿರುತ್ತಾ ಎಲ್ಲಿ ನಿನ್ ತರ್ಸೇ ಇಲ್ಲ ನಾನು ಕರೆಕ್ಟ್ ಇವಾಗ ತಂದು ಬಂದಿಲ್ಲ ಅನ್ಬಿಟ್ಟು ಸರಿ ಅದು ಬಿಟ್ಟು ಇವಾಗ ಅದು ಆಗ್ಲಿಲ್ಲಪ್ಪ ಈಗ ಬೇರೆ ಏನೋ ಹುಡುಕ್ಬೇಕು ತಾನೆ ಪಾಪ ಇಲ್ಲಿ ನೋಡಪ್ಪ ಅವ್ರ ಅಮ್ಮ ಬರ್ತಡೇ ಐತೆ ಹೆಂಗ್ ಸರ್ಪ್ರೈಸ್ ಮಾಡೋಣ ಗೈಸ್ ನಮ್ಮ ಅಪ್ಪ ಬಂದವ್ರೆ ಗೈಸ್ ಮನೆಗೆ ವಾಪಸ್ಸು ಅಲ್ಲ ಮನೆಗೆ ವಾಪಸ್ಸಲ್ಲ ಮನೆಗೆ ಬಂದವ್ರೆ ಏನ್ ಸರ್ಪ್ರೈಸ್ ಮಾಡೋಣ ಹೆಂಗ್ ಮಾಡೋಣ ಏನ್ ಕತೆ ಏನಿಲ್ಲ ಏನು ಮಾಡಲ್ಲ ನೋಡ್ ಬರ್ಕೊಡ್ತೀನಿ ಏನು ಮಾಡಿಲ್ಲ ಅಂದ್ರೂ ಮಾಡಿದೀನಿ ನೋಡು ನಾನೇ ಹೇಳ್ತೀನಿ ನನ್ ಜೊತೆಲಿ ಇರೋನು ನಾನು ಹೇಳ್ತೀನಿ ಏನು ಮಾಡಿಲ್ಲ ಅವನೇನು ಮಾಡಿಲ್ಲ ಅಮ್ಮಗ್ ಸರ್ಪ್ರೈಸ್ ಮಾಡೋಣ ಹೆಂಗ್ ಮಾಡೋಣ ಏನ್ ಕತೆ ನಾನೇ ನಮ್ಮಮ್ಮ ಗಿಫ್ಟು ನಮ್ಮಮ್ಮನೇ ನನಗೆ ಗಿಫ್ಟ್ ಏನು ಗಿಫ್ಟ್ ಇಲ್ಲ ಎಲ್ಲ ಸ್ವಂತ ಮಗ ಮಾಡ್ಸಿಲ್ಲ ಅಂತ ಹೇಳ್ಬಿಟ್ಟು ನಾನ್ ಮಾಡ್ಸಿ ಅಂತ ಹೇಳ್ತೇನೆ ಹೇಳದ ಈಗ ನೋಡಿ ಅಷ್ಟು ಹೇಳಿದ್ರು ಗೇಮ್ ಇಂಪಾರ್ಟೆಂಟ್ ಅವನಿಗೆ ಇಷ್ಟು ಹೇಳಿದ್ರು ತಗೊಳಪ್ಪ ಆಡ್ರಪ್ಪ ಆಯ್ತು ಆಡ್ತಾನ ನೋಡಿ ಈಗ ಸುದ್ದಿ ಬಿಡ ಓಲಿ ಸುದ್ದಿ ಬಿಟ್ರೆ ಹೊಡೆದೋಗುತ್ತದು ಹಿಂದಗಡೆ ಏನ್ ನಮ್ಮ ಅಮ್ಮ ಹೊಡೆಯಲ್ಲ ಬಿಡು ನಮ್ಮ ಅಮ್ಮ ಕೋಪ ಬಂದ ಹೆಂಗ್ ಮಾಡ್ದೆ ನನ್ಗೆ ತುಟಿ ಎಲ್ಲ ಊದೈತು ಕಣ ನನಗೆ ನಾವ್ ಅಮ್ಮ ಕೋಪ ಬಂದೆ ಹೆಂಗಾಡುತ್ತೆ ಗೈಸ್ ನಾವ್ ಅಮ್ಮ ಕೋಪ ಬಂದೆ ಹೆಂಗಾಡುತ್ತೆ ಗೊತ್ತಾ ನೋಡು ಕೈ ಇಟ್ಕೊಳಪ್ಪ ನೋಡು ಕೈ ಇಟ್ಕೊಳ್ಳು ನೋಡಪ್ಪ ಕೈ ಇಟ್ಕೊಪ್ಪ ಏನಾರ ಆಯ್ತದ ನೋಡು ತೊಗೊಂಡ್ಬಿಟ್ಟು ಯಾಕಣು ಬಿಡ್ತೀನಿ ಈಗ ಧೀಮ್ತಾ 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 ಗೈಸ್ ಪ್ಯಾಕಿಂಗ್ ಮಾಡ್ಕೋತಾ ಇದೀನಿ ಅಪ್ಪ ಪ್ಯಾಕಿಂಗ್ ಹೆಲ್ಪ್ ಮಾಡ್ತವ್ರೆ ಈ ಕಡೆ ನಮ್ಮ ಮದರ್ ಇಂಡಿಯಾ Few minutes later. ಬಾಯ್ ಮುಚ್ಕೊಂಡಿರಲ್ಲ ಏನ್ ಎತ್ಕೊಂಡಿದ್ದೀನೋ ನಿಂದಂಗೆ ಎತ್ಕೊಂಡ ನಿಂದಂಗೆ ನಾನು ಎತ್ಕೊಂಡು ನೀನ್ ಕೊಡ್ಸಿರೋದು ಎತ್ತಿಕೊಂಡಿದ್ರು ಬಂಗಾರ ಎತ್ಕೊಂಡು ಏ ಇವಾಗ ಎಲ್ಲಿ ಇಲ್ಲಿರೋದು ನಾಲ್ಕು ನಿಮಿಷ ಎತ್ಕೊಂಡು ಹೋಗ್ಬಿಡೋದು ಎತ್ಕೊಂಡು ಏನ್ಕೋ ಅಳೋಳ್ ತರ ಬಿಲ್ಡಪ್ ಕೊಡೋದು ಇಲ್ಲಿ ಇವಳ್ದಂಗೆ ಎತ್ಕೊಂಡ್ರೆ ಸುಮ್ನೆ ಇರ್ತಾಳ ಅಂಕ ಏನಿದು ಕಿತ್ತಾಕ್ಬಿಟ್ಟಾಳೆ ಎಲ್ಲೋ ಇದು ಕಿತ್ತಾಕ್ಬಿಟ್ಟು ಇಲ್ಲಿ ನೋಡಿ ಏನೇನೋ ಬರ್ದ್ಬಿಟ್ಟವಳಿ ಅಪ್ಪ ಏನೇನೋ ಬರ್ದ್ಬಿಟ್ಟು ಕೊಟ್ಟಿರೋದು ಹಲೋ ಮರಿ ಇವತ್ತು ನಿಮ್ಮಮ್ಮ ಬರ್ತಡೇನಾ ಎಲ್ಲ ಒಳಗಲ್ಲು
ಕೊಡಿ ಅಷ್ಟೇ. ನನಗ್ ಬೇಕಾಗ್ತವೆ ಎಲ್ಲ ಎಂತೆಂತ ಏನೇ ಬಿಲ್ಡಪ್ ಅನ್ಬಟ್ ಯಾವಾಗ್ಲೂ ಒಂದೇ ಮಾತಾಡ್ರು ಬೇಜಾರು. ಹಂಗ್ ಮಾತಾಡ್ಬಾರ್ದು. ಗೈಸ್ ಅಲ್ಲಿ ಅಪ್ಪ ಅಮ್ಮ ಬಟ್ಟೆ ಪ್ಯಾಕ್ ಮಾಡ್ತಿದ್ರು. ನಾನು ಇವಾಗ ಹೋಗ್ಬಿಟ್ಟು ಕಟಿಂಗ್ ಮಾಡಿಸ್ಕೊಂಡ್ ಬರ್ಬೇಕು. ಡನ್ ವಿತ್ ದ ಕಟಿಂಗ್. ಜಸ್ಟ್ ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಕೇಕ್ ಕಟಿಂಗ್ ರೆಡಿ ಆಗಬೇಕು. ಗೈಸ್ ಚಿರು ಕೊಡ್ತಿರೋ ಗಿಫ್ಟು ಅಲ್ಲಿ ಬಂದಿದೆ, ಇವಾಗ ರಿಸೀವ್ ಮಾಡ್ಕೋಬೇಕಷ್ಟೇ. ಹೋಗಿ ಸರ್ ಕೆಳಗಡೆ ಹೋಗ್ಬಿಟ್ಟು ನಿಮ್ಮ ಗಿಫ್ಟ್ ಬಂದೈತೆ ರಿಸೀವ್ ಮಾಡ್ಕೊ ಬನ್ನಿ. ಹೋಗ್ಬಿಟ್ಟು ಅದು ಬಿಡು ಹೋಗಿ ರಿಸೀವ್ ಮಾಡ್ಕೊಂಡು ಪೋಟರ್ದು ಎಷ್ಟಿದೆ ಅದು ಕಟ್ಬಿಡು ಹೋಗಿ. ಓಡಿ ಸೀರಿಯಸ್ ಆಗಿ ಪೇ ಮಾಡಿ ನಾನು ಕೊಡ್ತೀನಿ. ಪೇ ಮಾಡಿ ಸರಿ ಆಯ್ತು, ಕೆಳಗಡೆ ಹೋಗ್ಬಿಡು, ನಂಗೆ ಕಾಲ್ ಮಾಡಕ್ಕೆ ಹೇಳು. ಸ್ವಲ್ಪ ತಿರುಗಿಸ್ಕೊ ಹಂಗೆ. ಪರವಾಗಿಲ್ಲ. ಗೈಸ್ ಚಿರು ಇವತ್ತು ಫಸ್ಟ್ ಟೈಮ್ ಅವ್ರ ಅಮ್ಮಂಗೆ ಒಂದು ಗಿಫ್ಟ್ ಕೊಡ್ತಾನೆ. ಅದು ಬಂದ್ಬಿಟ್ಟು ಫ್ರೇಮು. ಅವ್ರಮ್ಮ ರಿಯಾಕ್ಷನ್ ನೋಡೋಣ, ಅವರಮ್ಮ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂದ್ಬಿಟ್ಟು ಕಾಯ್ತಾರಿ. ಜೀವನದಲ್ಲೇ ಫಸ್ಟ್ ಟೈಮ್ ಗೈಸ್ ಫೋಟೋ ಫ್ರೇಮ್ ನೋಡ್ತಾರೆ. ಇದೆಂತದ್ದು? ಮಸ್ತ್ ಆಗೈತೆ ಇದು. ಈ ಪಿಕ್ ಮಾತ್ರ ಬೇಕಾಗಿದ್ದಿದ್ದು ಆ್ಯಕ್ಚುಲಿ. ಇದ್ರ ಜೊತೆ ನಾನು ಆ್ಯಡ್ ಮಾಡಿಬಿಟ್ಟಿದ್ದೆ, ಅದಕ್ಕೆ ಇದು ಇರಲಿ ಅಂದ್ಬಿಟ್ಟು ಕಳ್ದೋಗ್ಬಿಡ್ತಾರೆ. ಜೀವನದಲ್ಲಿ ಫಸ್ಟ್ ಟೈಮ್ ಗಿಫ್ಟ್ ಕೊಡ್ತಾನೆ, ಲೈಫಲ್ಲೇ ಫಸ್ಟ್ ಟೈಮ್ ಚಿರು ಗಿಫ್ಟ್ ಕೊಡ್ತಾನೆ. ಅನ್ಬಿಲಿವೇಬಲ್. ಗೈಸ್ ಇಲ್ಲಿ ನೋಡಿ ಗೈಸ್, ಬರ್ಡೇ ಗಲ್ಲು ರೆಡಿ ಆಗಿರೋದು. ಎಲ್ಲಿಗೆ ಹೋಗಿದ್ದಾರೆ ಅಂದ್ರೆ ಹೇರ್ ಕಟ್ ಮಾಡ್ಸಕ್ ಹೋಗಿರೋದು. ಕೇರಳ ಪುಟ್ಟಿನ ನೀನು ಹಿಂದೆ ತಿರುಗಿ ಚೆನ್ನಾಗಿ ಮಾಡೋರೆ. ಈ ತರ ಸ್ಟೆಪ್ ಕಟಿಂಗ್ ನಮ್ ಚೋಟಮ್ಮರಿಗೆ ಮಾಡಿದ್ರೆ ಬೆಸ್ಟ್. ಯಾಕಂದ್ರೆ ಅವಳದು ಸ್ಟ್ರೈಟ್ ಆಗಿ ಐತೆ, ಸಕ್ಕದಾಗಿ ಸ್ಟೆಪ್ ಕಟ್. ಮತ್ತೆ ಇದನ್ನ ಸ್ಟೆಪ್ ಕಟ್ಟೆ ಅಂತ ನಮ್ಮೂರಲ್ಲಿ ಹೇಳೋದಪ್ಪ. ನೋಡಿ ಗೈಸ್ ಇಲ್ಲಿ ಬರ್ಡೇ ಗಲ್ಲು, ನಾಳೆ ಬರ್ಡೇ ಇವತ್ತು ಫುಲ್ ರೆಡಿ ಆಗ್ತಿರೋದು. ಅಕ್ಕ ಇನ್ನೊಂದೇನ್ ಗೊತ್ತಾ, ಮತ್ತೆ ನಿಮ್ ಮಗಳು ಅಳಿಸ್ತಾ ಅಕ್ಕ, ಅಳಿಸ್ತಾ ನಾನು ವಾಷಿಂಗ್ ತಗೊಂಡ್ ಮಮ್ಮಿ, ಅದಕ್ಕೆ ಬೈದೆ. ನೋಡಿ ನೀವು ಅಮ್ಮ ಕಿತ್ತಾಗಿಂದ ಈಗ ಬೈ ನೋಡೋಣ. ಅಳಿಸ್ತಾ ಒಟ್ಟಿನಲ್ಲಿ ಗೊಳ ತಳ್ಕೊಳೋದು. ಯಾವ ಮರಿ ಇವತ್ತು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಗೊತ್ತಾ ನಿಂಗೆ? ಲೆಟರ್ ಬರ್ತಿದ್ಯಾ ಮಮ್ಮಿಗ? ನನಗೆ ಗೊತ್ತು ಎಲ್ಲ ಹೆಣ್ಣು ಮಗಳು ಜಾಸ್ತಿ ಹೇಳಂಗಿಲ್ಲ, ಅರ್ಥ ಆಯ್ತಾ? ಯಾವಾಗ್ಲೂ ಖುಷಿಯಾಗಿ ಇರ್ಬೇಕು. ನೀವ್ ಕೇಳೋದು ಇಲ್ಲಿ ಬಿಡೋದು ಇಲ್ಲಿ ತೆಗಿಯೋದು ಅಷ್ಟೇ. ಅವಳು ಹಂಗೆ ಅವಳು ಮತ್ತೆ ನಾನು ಹೋಗೋಷ್ಟಲ್ಲ ಅಳ್ತ್ಯ ಬಾರಿ ನಿನ್ನೆ ಹತ್ಕಂತೆ ನನಗೆ ಗೊತ್ತಿರೋದೇ ಅದು. ಒಟ್ಟಲ್ಲಿ ಅಳ್ಸಕ್ ರೆಡಿ ಇದೆಯಾ? ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಗೈಸ್. ಅಳ್ಸಕ್ ನನಗೆ ಬೇಜಾರಾಗ್ಬಿಟ್ಟೈತೆ ಗೈಸ್. ಇಲ್ಲಿ ನಮ್ಮಪ್ಪ ಕಬಾಬ್ ಮಾಡೋರೆ, ಚಿಕನ್. ಅವ್ರು ಚಿಕನ್ ತಿಂತವ್ರೆ, ಆದ್ರೆ ನಾನ್ ತಿನ್ನಕ್ಕಾಗಲ್ಲ. ನಾನು ಹೋಗ್ತಿರೋ ಇದಕ್ಕೆ ತಿನ್ನಕ್ಕಾಗಲ್ವಲ್ಲ, ಅದಕ್ಕೆ ಈಗ ನಾನ್ ತಿಂತಿರೋದು ಅನ್ನ, ರಸಂ, ಸಾಂಬಾರ್, ಮೊಸರನ್ನ. ತಿನ್ನಂಗಿಲ್ಲ ಅಂದ್ರೆ ತಿನ್ನಂಗಿಲ್ವಾ? ಇಲ್ಲ ಇನ್ನೊಂದು ಮಾಡ್ತೀವಿ, ಇದೇ ತರ ಮಾಡ್ತೀವಿ. ನನಗೆ ಪ್ರತಿ ಸಲಿನೂ ನಮ್ಮಮ್ಮ ತುತ್ ಮಾಡಿ ತಿನ್ಸ್ತಾರೆ. ನಮ್ಮಪ್ಪ ಇದುವರೆಗೂ ರೇರು ತುತ್ ಮಾಡಿ ತಿನ್ಸಲ್ಲ. ತುತ್ ಮಾಡಿ ತಿನ್ಸಿದ್ರೆ ಅಮ್ಮ ಇದು ತೋರ್ಸಂಚೂರು ಹಿಂಗೆ ತುತ್ತು ಅಷ್ಟೇ. ನನಗೆ ಚಿಕ್ಕ ವಯಸ್ಸಲ್ಲಿ ಎಷ್ಟು ತಿನ್ಸಿದ್ರು ಅಷ್ಟೇ ತಿನ್ಸೋದು. ದಿನ ತಿನ್ಸ್ರಿ ಇನ್ನೇನಾಯ್ತದ? ಸೆಲ್ಫ್ ಬಿಲ್ಡಪ್ ನಮ್ಮಮ್ಮ. ದಿನ ತಿನ್ನಿಸ್ತೀನಿ, ಒಂದಿನ ಅಲ್ಲ ದಿನ ತಿನ್ನಿಸ್ ಅಂತ ನನ್ ಮಗ. ಅವನು ತಿನ್ಬೇಕಾಯ್ತದೆ, ಕಲ್ಸ್ಬೇಕಾಯ್ತದೆ ಅಂತ. ಅಮ್ಮ ನಂಗೆ ಬೇಡ ಬಿಡಮ್ಮ, ಟೈಮ್ ಆಯ್ತು ಅಂತ. ಅದಲ್ಲಮ್ಮ ಎಷ್ಟು ಮುದ್ದಾಗಿದ್ಯಾ, ಇರು ಅಯ್ಯ ನೀನ್ ಎಷ್ಟು ಮುದ್ದಾಗಿದೆ ಅಂತ ಹೇಳ್ತೇನೆ. ಸುದೀಪ ಇಲ್ಲಿದೆ ನೋಡಿ ಗೈಸ್ ಕೇಕು. ನನ್ನ ಫೈನಲಿ ಇವತ್ತು ಅಕ್ಕದು ಬರ್ತಡೆ, ನಾಳೆ ಬರ್ತಡೆ ಅಕ್ಕದು. ಇದು ಪರ್ಫೆಕ್ಟ್ ಆಗಿ ಆಗುತ್ತೆ. ಏನಕ್ಕಂದ್ರೆ ಸೊ ನಾಳೆ ಬರ್ತಡೆ ಇರೋದ್ರಿಂದ ನಾಳೆ ಇದು ಹೆಂಗಿದ್ರು ವಿಡಿಯೋ ನಾಳೆ ಪೋಸ್ಟ್ ಆಗುತ್ತಲ್ಲ. ಸೊ ನೀವು ವಿಶ್ ಮಾಡೋದಕ್ಕೂ ಅವ್ರ ಬರ್ತಡೇ ಇರೋದಕ್ಕೂ ಸೇಮ್ ಆಗುತ್ತೆ. ಸೊ ವಿಶ್ ಮಾಡಿ ಅಕ್ಕಗೆ. ಗೈಸ್ ಅದೇನು ಸರ್ಪ್ರೈಸ್ ಮಾಡ್ತಾನೋ ನನಗಂತೂ ಗೊತ್ತಿಲ್ಲ. ಸರ್ಪ್ರೈಸ್ ಮಾಡಬೇಕು ಅನ್ನೋ ಒಂದು ಇದು ಇಲ್ಲ. ಈಗ ಏನಂದ್ರೆ ಈಗ ನೋಡಿ ಬುಜ್ಜಿನೂ ಬಂದಿರಬೇಕು, ಅಂಕಲು ಬಂದಿರಬೇಕು. ಆಮೇಲೆ ಅಕ್ಕ ಸಡನ್ ಆಗಿ ಬಂದಾಗ ಜೋರಾಗಿ ಕಿರ್ಚಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಕ್ರೇಜಿ ಆಗಿರುತ್ತೆ. ನಾನು ಹೇಳ್ತಾ ಇರ್ಬೇಕು ಇವನಿಗೆ, ಹೇಳ್ಬಿಟ್ಟು ಕಳಿಸಿದ್ದೀನಿ. ವಿಡಿಯೋ ಆನ್ ಆಗಿರೋದಕ್ಕೆ ಹೋಗಿದ್ದು. ಬಿಕಾಸ್ ಅವನಿಗೆ ನಿಮ್ದೊಂಚೂರು ಭಯ ಇದೆ. ನಾನು ವಿಡಿಯೋ ಎತ್ತಿದ ತಕ್ಷಣ ಒಂದು ಸ್ವಲ್ಪ ಭಯದಿಂದ ಆದರೂ ಹೋಗ್ತಾನೆ ಎಲ್ಲ ಮಾಡೋಕ್ಕೆ. ಯಾಕಂದರೆ ನೀವು ನೋಡ್ತೀರಾ, ನೀವೇನಾದರೂ ಹೇಳ್ಬಿಡ್ತೀರಾ ಅನ್ನೋ ಒಂದು ಭಯ ಇದೆ ಅವನಿಗೆ.
ಆ ಭಯ ಇಡ್ಲಿ ಗೈಸ್, ಇಟ್ಟಿರಿ ಗೈಸ್, ನೀವ್ ಇಟ್ಟಿರಿ ಸಾಕು ಇನ್ನೇನ್ ಬೇಡ. ಇಲ್ಲಿ ನೋಡಿ ಅಪ್ಪ ಇಲ್ಲಿ ಫಿಟ್ ಮಾಡ್ತವ್ರೆ ಸುಮ್ನೆ ಹಂಗೆ ಸುಮ್ನೆ. ಅಲ್ಲಿ ನೋಡಿ ಮೊಬೈಲ್ ನೋಡ್ಕೊಂಡ್ ಕೂತಿರೋದು. ಹಾ ಪ್ಲಾನಿಂಗ್ ಇಲ್ಲ, ಅಮ್ಮನ್ ಬರ್ತಡೇ ಇದೆ, ಪ್ಲಾನಿಂಗ್ ಇಲ್ಲ, ಐಡಿಯಾ ಕೊಟ್ಟಿಲ್ಲ. ಮುಸ್ಸೆ ಪ್ಯಾರ್ ಕರ್ತಿಯೇ ಯಾ ನಹೀ ಕರ್ತಿಯೇ? ಎಲ್ಲಾರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನೇ ಸೈಡಲ್ಲಿ ಇರೋದ್ ಯಾಕೆ? ಕಷ್ಟ ಪಡ್ತಿರೋದು ಇವರು, ಸುಖ ಕೂತಿರೋದು ಇವರು. ಇದಿಷ್ಟೇ ಇಷ್ಟೇ. ಅಮ್ಮ ಅನ್ನೋ ಕರುಣೆ ಇಲ್ಲ, ಸರ್ಪ್ರೈಸ್ ಮಾಡ್ಬೇಕು ಅನ್ನೋದಿಲ್ಲ. ನಮ್ಮಮ್ಮ ಆಲ್ರೆಡಿ ಗೊತ್ತಿದ್ರು ಆಯ್ತಪ್ಪ, ಗೊತ್ತಿದ್ರು ಇನ್ನೊಂಥರ ಸರ್ಪ್ರೈಸ್ ಮಾಡ್ಬೋದು. ನೋಡಿ ಟೆಕ್ಸ್ಟು. ಆಹಾ ಯಪ್ಪ ಬಂತು ಇದೊಂದು ಹೀರೋಯಿನ್. ಇನ್ನೊಂದು 5 ನಿಮಿಷ ಗೈಸ್ ಅಷ್ಟೇ, ಇನ್ನೊಂದು 5 ನಿಮಿಷದಲ್ಲಿ ಅಳ್ತಾಳೆ, ಇನ್ನೊಂದು 5 ನಿಮಿಷದಲ್ಲಿ ಅಳ್ತಾಳೆ ಅಷ್ಟೇ, ಇನ್ನೇನಿಲ್ಲ. 5 ನಿಮಿಷ. ನನಗೆ ಮೇಯ್ನು ಸ್ಪ್ರೇ ಮುಖ್ಯ ಗೈಸ್, ಹೊಡಿಯಕ್ ಮುಖ್ಯ. 2 ಐತೆ ಚೆನ್ನಾಗಿ ಹೊಡಿತೀನಿ. ಏನಿದು ಹಿಂಗ್ ಬಂದ್ಬಿಟ್ರಿ ಸಡನ್ ಆಗಿ ಏಕಾಏಕಿ ಹೇಳ್ದಲೆ ಕೇಳ್ದಲೆ ಓಡ್ ಬಂದಿರೋದು? ಪರಿಜ್ಞಾನ ಜ್ಞಾನ ಗಿಫ್ಟ್ ಕೊಡ್ತೀಯ ಅಂತ ಏನ್ರಿ ಇದು? ಇಷ್ಟ ಈ ತರ ಈನ ಕರ್ಕೊಂಡ್ ಬಂದಿದ್ದೀರಾ ಇನ್ನೇನ್ ಕರ್ಕೊ ಬರ್ಲಿ ಅಂಕಲ್? ನೀ ಏನ್ ಹಿಂಗ್ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಅವ್ರ ಖುಷಿ ಅವ್ರದ್ದು ಬರ್ತಡೇ ಅಲ್ಲ ಕಲಿಯೋದು ಎಷ್ಟೇ ಕನ್ಸಿರು ಯಪ್ಪ ಗೈಸ್. ಎಂತ ಸರ್ಪ್ರೈಸ್ ಅಲ್ಲಲ್ಲ, ಎಂತ ಸರ್ಪ್ರೈಸ್ ಮಾಡ್ತಾನಂದ್ರೆ ಫಸ್ಟ್ ಅಮ್ಮನ್ ಕರ್ಕೊಂಡ್ ಬರೋದಂತೆ, ಆಮೇಲೆ ಇವರೆಲ್ಲ ಬರೋದಂತೆ. ತುಂಬಾ ಚೆನ್ನಾಗಿ ಮಾಡ್ತಾ ಇದೆ ಅಮ್ಮ. ಇದು ಹೊರಗಡೆ ಹೋಗಕ್ಕೆ ನನ್ನ ಜೊತೆ ಈ ಶರ್ಟ್ ಫೌಂಡೇಶನ್ಗೆ ನೋಡಿ ಡೆಕೋರೇಷನ್ ಫುಲ್ ಆಗ ಗೊತ್ತಿರ್ಲಿಲ್ವಾ ನಿಮ್ಗೆ? ಇದು ಗೊತ್ತಿರ್ತದಲ್ಲ. ಕರ್ಸಿದೀನಿ ನಿನ್ಗೋಸ್ಕರ. ಈಗ ಬಂದೇನ್ ನನ್ ಮಗನೇ ಬೇಡ ಸುನೀರು. ಎಂತ ಸರ್ಪ್ರೈಸು! ಅಕ್ಕ ಬಂದಿದ ತಕ್ಷಣ ಅವ್ರಿಬ್ರು ಹಿಂದೆ ಅಂತೆ. ನಾನೇ ಶಾಕ್, ಅಕ್ಕ ಬಂದಿರೋದು ನೋಡಿ ಅಪ್ಪ. ಗೈಸ್ ಫೈನಲಿ ಹೆಂಗಿದ್ರು ಅಕ್ಕ ಗೊತ್ತಾಗೈತೆ. ನಾವು ಹೋಗ್ತಾ ಇದೀವಿ, ಬಾಯ್ ಮಾಡ್ಬನ್ನಿ. ಎರಡಿದ್ದು ಏನ್ ಸರ್ಪ್ರೈಸ್? ಫಸ್ಟ್ ಅಪ್ಪನ್ನ ಕರಿಬೇಕು, ಆಮೇಲೆ ಬುಜ್ಜಿನ, ಲಾಸ್ಟ್ ಅಪ್ಪ. ಹಾಕೊಳ್ಳೋದ್ರಲ್ಲಿ ಟೈಮ್ ಮಾಡ್ತಾನೋ. ಗೈಸ್ ಎನಿವೇಸ್ ಎಲ್ಲ ಗೊತ್ತಾಗೈತೆ. ಅಕ್ಕ ನಾಳೆ ನಿಮ್ಮ ಬರ್ತಡೇ, ನಾವಿರಲ್ಲ, ಅದಕ್ಕೋಸ್ಕರ ಇವತ್ತೇ ಕಟ್ ಮಾಡಿಸ್ತಿರೋದು. ಹ್ಯಾಪಿ ಬರ್ತಡೇ ಅಕ್ಕ, ಹ್ಯಾಪಿ ಬರ್ತಡೇ. ಅಂಕಲ್ ವಿಶ್ ಮಾಡಿದ್ರಾ ಇದು ಬಾಯಿ ತಿರುಗ್ತಾ ಇರಲ್ಲ. ಅಂಕಲ್ ಹ್ಯಾಪಿ ಬರ್ಡೇ ಅಂತೇಳಿ? ಯಾಕೆ ಬೇಡವಾ? ಮತ್ತೇನು ಬೇಡವಾ? ಯಾಕೆ? ಅಯ್ಯೋ 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 ಅಮ್ಮ, ನಾ ಚಿರು ದಡ್ಡ ಅನ್ಕೊಂಡಿದ್ದೆ ಕಣಮ್ಮ, ಪಾರ್ಟ್ನರು ದಡ್ಡ ಅಂತ ಅನ್ಕೊಂಡಿರಲ್ಲ ಕಣಮ್ಮ. ಅದೆಲ್ಲ ಆಗಲ್ಲ ಬಿಡು. ಯಾಕೆ ರೆಡಿ? ಓ ಇದ್ರ ನೀವು ರೆಡಿ ಆಗಿಲ್ವಾ? ನಾನೇನೋ ಇದೇ ರೆಡಿ ಅನ್ಕೊಂಡ್ಬಿಟ್ಟಿದ್ದಪ್ಪ, ಇದಕ್ಕಿನ ರೆಡಿ ಬೇರೆ ಆಯ್ತಾ? ಗಾಯ್ಸ್ ಫೈನಲಿ ಅಕ್ಕೊಂದು ಬರ್ತಡೇ ಹೊಡಿರಿ ಜೋರಾದ ಚಪ್ಪಾಳೆ. ಅಕ್ಕೊಂದು ಬರ್ತಡೇ ಇರಿ, ದೀಪ ಹಚ್ಲಿ ಇರಿ, ದೀಪ ಹಚ್ಲಿ. ಇರ್ಪಪ್ಪ ಒಡೆಗ್ ಬಂದಿಲ್ಲ ಅಂದ್ರು ಯಾಕ ಅಪ್ಪ ಇರಪ್ಪ ಮುಕ್ ಹಂಗಲ್ಲ ಇರೋ ಉಲ್ಟಿ ಕಡಿಕೆ ಕೊಡು ಅಂಕಲ್. ಇರಿ ಅಂಕಲ್ ಮೇಲ್ ನೋಡಿ ಮೇಲೆ ಇರಿ ಅಂಕಲ್. ಓ ಹಾಕ್ಬಾರ್ದಾ? ಅಯ್ಯಯ್ಯ ಏನಾಗುತ್ತೆ? ಈಗ ತಾನೇ ಹೇರ್ ಕಟ್ ಮಾಡ್ಸವ್ರೆ ಗೈಸ್. ಹೇರ್ ಕಟ್ ಮಾಡ್ಸಾರ, ಅದಕ್ಕೆ ನಡ್ತಿರೋದು. ಅಕ್ಕ ಹೋಗ್ಬಿಡ್ತಕ್ಕ, ಏನ್ ಮಾಡಕೈತೆ ಹೇಳಿ? ಹೋಗ್ಬಿಡ್ತಕ್ಕ, ಏನ್ ಮಾಡಕೈತೆ ಹೇಳಿ? ಏಕೆ ಆಯ್ತು ಕಾಣೆ ನಾ ಕಾಣೆ. ಓಂ ಶಾಂತಿ. ಓಡು. ಇಲ್ಲಿ ನಮ್ದು ಬರ್ತಡೇ ಚಿಂತೆ ಆದ್ರೆ ನಿಮ್ದು ಹೇರ್ ಕಟ್ ಚಿಂತೆ, ನಮ್ಗೆ ಬರ್ತಡೇ ಮೇಯ್ನು. ಏಯ್ ನೋಡು ಅಲ್ಲಿ ಬರ್ತಡೇ ಮೇಯ್ನ್ ಅಂತ ಹೇಳು. ಬಾ 3, 2, 1 ಸ್ಟಾರ್ಟ್. ಹ್ಯಾಪಿ ಬರ್ತ್ಡೇ ಟು ಯು. ಅಕ್ಕ ಇವಾಗ ಕೊಟ್ರಲ್ಲ ಅದನ್ನ ಅಂಕಲಿಗೆ ಕೊಡ್ಬೇಕು. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ, ನೀವು ಕೊಟ್ಟಷ್ಟು ಇಸ್ಕೊತಾ ಇರ್ತಾರೆ.
ಕೊಡಿ ಅಂಕಲ್ ಅದೇ ಕೊಡ್ತೀರಲ್ಲ ಕೊಡಿ. ಹೌದಾ, ಅದು ಹೋಗ್ಬೇಕಾ? ಓಕೆ ಅದು ಹೋದ್ಮೇಲೆ ಕೊಡ್ತಾರೆ ಅಂತೀರಾಗ. ಫಸ್ಟ್ ಕೊಡ್ತಾರ ಅಂತ ಅಂಕಲ್. ಅವೆಲ್ಲ ಫಸ್ಟು ಆಮೇಲೆ ಲಾಸ್ಟು. ಗಿಫ್ಟ್ ಕೊಡ್ತಾರಂತೆ. ಗಿಫ್ಟ್ ಅಂಕಲ್, ಗಿಫ್ಟ್ ಕೊಡಲ್ವಾ? ಅಲ್ಲ ಗಿಫ್ಟ್ ಕೊಡ, ಇನ್ನೊಂದು ಗಿಫ್ಟು. ಏನು ಬೇಕು ಕೇಳು ನೀನು ತಂದು ನಾನು ಕೊಡ್ತೀನಿ ನಿಂಗೆಂದಿಗೂ. ಹೊಡೆದೆ ನೋಡಮ್ಮ. ಅಯ್ಯೋ ಕಪಲ್ಸ್ ಇದ್ದವ್ರೆ. ಗೈಸ್ ಅಂತೂ ಇಂತೂ ಫೈನಲಿ ಜೀವನದಲ್ಲಿ ಫಸ್ಟ್ ಟೈಮ್. ಅಂಕಲ್ ಬನ್ನಿ ಅಂಕಲ್, ಫೋಟೋ ಆಯ್ತು ತೆಗಿ ಹೋಗೋದ. ಅವ್ಳು ಕೊಡು, ಬುಜ್ಜಿ ಕೊಡು. ಜೀವನದಲ್ಲಿ ಫಸ್ಟ್ ಟೈಮ್ ನಿಮ್ಮ ಮಗ ಗಿಫ್ಟ್ ಕೊಡ್ತಾ ಇರೋದು. ಗೈಸ್ ಫೈನಲಿ ಅಣ್ಣ ಗಿಫ್ಟ್ ಕೊಡ್ತಾನೆ. ನೋಡಿ ಅಕ್ಕ, ನೋಡಿ ಎಲ್ಲ ಒಟ್ಟಿಗೆ ಅಕ್ಕಗೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ಬಿಡಿ. 3, 2, 1 ಸ್ಟಾರ್ಟ್. ಯಾಕ ದೂರಕ್ಕೆ ಹೋಗಿದ್ಯಾ? ದೂರಕ್ಕೆ ಹೋಯ್ತಾ ನಿಮ್ಮ ಮಗ. ನೋಡಿ ಜೀವನದಲ್ಲಿ ಫಸ್ಟ್ ಟೈಮ್ ಅಣ್ಣ ನಿಮ್ ಗಿಫ್ಟ್ ಕೊಟ್ಟವನೆ. ಹೆಂಗೈತೆ? ಫಸ್ಟ್ ಟೈಮ್. ಹೌದು, ಫಸ್ಟ್ ಏನಾದ್ರು ಕೊಟ್ಟಿದ್ದಾರೆ ಅಂದ್ರೆ ಇದೆ ಫಸ್ಟ್ ಟೈಮ್. ಒಂದು ಚಾಕ್ಲೇಟ್ ಕೂಡ ಕೊಟ್ಟಿಲ್ಲ. ಹೆಂಗೈತೆ ಫೋಟೋ? ಚೆನ್ನಾಗಿದೆ. ಅಲ್ಬೇಡಿ ಇದು ಚಿಕ್ಕ ವಯಸ್ಸು ಫೋಟೋ ಗೈಸ್. ಫ್ರೇಮ್ ನೋಡ್ಕೊಳ್ಳಿ ಒಂದ್ಸಲಿ ಗೈಸ್. ನಮ್ ಚೋಟ ಮರಿ ಗಿಫ್ಟ್ ಕೊಡ್ತಿದ್ದಾಳೆ. ಅಲ್ಲಲ್ಲೇ ಹೆಂಗ್ ಕೊಟ್ಲಂದ್ರೆ, ಈ ಕೊಡಿ ನಿಮಿಷ, ಹೆಂಗ್ ಕೊಟ್ಲಂದ್ರೆ ತಳಮ್ಮ ಯಾಕೆ ಯಾವಾಗ್ಲೂ ಏನ್ ಮಾಡಿ ಲೆಟ್ರ್ ಅಕಲ್ ಸೌಂಡ್ ಬುಜ್ಜಿ ಕೊಟ್ಟಿದ್ ಇಟ್ಕೊಂಡು ನಿಮಿಷ ಗೈಸ್. ಬುಜ್ಜಿ ಕೊಟ್ಟಿದ್ ಗಿಫ್ಟ್ ಹೆಂಗ್ ಗೊತ್ತು? ನೆಕ್ಸ್ಟ್ ಗೈಸ್ ಬುಜ್ಜಿ ಬಂದು ಬುಜ್ಜಿ ಲೆಟ್ರ್ ಪೀಸ್. ನಾನು ಸಂತೋಷಿದ್ದೇನೆ. ಬುಜ್ಜಿ ಗೈಸ್ ಬುಜ್ಜಿ ಕೊಟ್ಟಿದ್ದೆ ಆಗಿತ್ತು. ಕೊಟ್ಟಿದ್ದೆ ಆಗಿತ್ತು. ಅಷ್ಟೇ. ಬುಜ್ಜಿ ಕೊಟ್ಟಿದ್ದು ಏನ್ ಹ್ಯಾಪಿ ಬರ್ಡೇ ಮಾಮ್, ಯು ಆರ್ ದಿ ಬೆಸ್ಟ್ ಮಾಮ್ ಅಂಡ್ ದಿ ಬೆಸ್ಟ್ ಫ್ರೆಂಡ್. ಯು ಆರ್ ಓನ್ಲಿ ಮಾಮ್. ತುಂಬಾ ಇಂಗ್ಲಿಷ್ ಗೂಗಲ್ ಚೆನ್ನಾಗಿ ಕೊಟ್ಟಿದೆ. ಮೈ ಹಾರ್ಟ್, ಮೈ ಲವ್, ಮೈ ಒಳ್ಳೆ ಇಂಗ್ಲಿಷ್. ಹ್ಯಾಪಿ ಬರ್ಡೇ ಮಾಮ್ ಫ್ರಮ್ ಯುವರ್ ಲವ್ಲಿ ಬುಜ್ಜಿ. ಐ ಲವ್ ಯು. ಎಲ್ಲ ಕೊಡಿ. ಬರ್ತಡೇ ಸ್ಪೆಲ್ಲಿಂಗ್ ಹೇಳಿ. VIRTHDAY. ಚಿರಂತನ್ಗೆ ಚಿರಂತನ್ಕ ಪುಟ್ರಾಜು ಸ್ಪೆಲ್ಲಿಂಗ್ ಹೇಳಕ್. PUTTARAJU. ಒಂದ್ಸಗನಕ ಹ್ಯಾಪಿ ಬರ್ತ್ಡೇ. ಗಿಫ್ಟ್ ಕೊಡು. ಎರಡು ದೇಹ ಒಂದೇ ಜೀವ. ದೇಹ ಎರಡು ಭಾಗ ಒಂದು ಭಾಗದಲ್ಲಿ ಕೊಟ್ಟಿರೋದು ಗೈಸ್. ಸೂಪರ್ ಅಷ್ಟೇ. ಓಕೆ, ನಾಳೆ ನಾವಿರಲ್ಲ ಗೈಸ್. ನಾಳೆ ನಾವಿರಲ್ಲ. ಎಲ್ಲರೂ ಅಕ್ಕಗೆ ವಿಶ್ ಮಾಡ್ಬಿಡಿ ಹ್ಯಾಪಿ ಬರ್ತ್ಡೇ ಅಕ್ಕ. ಥ್ಯಾಂಕ್ ಯು. ಅಷ್ಟೇ, ನಾಳೆ ನಾವಿರಲ್ಲ, ಹೋಯ್ತೀವಿ ಅಷ್ಟೇ, ಮುಗೀತು. ಆದ್ರೂ ಲಾಗ್ ಬರ್ತಡೇ ದಿನ ಬರುತ್ತಲ್ಲ ಇವತ್ತು. ನಮ್ಮ ಬ್ಲಾಗ್ ಅಲ್ಲೇ ಫಸ್ಟ್ ಟೈಮ್ ಬರ್ತ್ಡೇ ದಿನ ಬರ್ತ್ಡೇ ಬ್ಲಾಗೆ ಬರ್ತಿರೋದು. ಇವತ್ತು ನಾಳೆ ಯುಗಾದಿ 3 ದಿನ ಬಿಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ನೀನ್ ಹೇಳ್ಕೊತಾ ಇದ್ದೆ, ಅದು ಅವ್ರು ಹೇಳ್ಬೇಕು.
ಗೈಸ್ ನಮ್ದು ಬಸ್ ಬಂದ್ಬಿಟ್ಟು 10:40 ಇರೋದು. ರೀಚ್ ಆಗ್ಬೇಕು ಇವಾಗ. ನಂದು ಪ್ಯಾಕ್ಟ್. ಬೈ ಮಾಮ್. ಗೋಯಿಂಗ್. ಗೈಸ್ ಎಲ್ಲರೂ ಬೀಳ್ಕೊಡುಗೆ ಕೊಡ್ತವ್ರೆ. ನಾನು ಚಿರು ಇವಾಗ ಎಲ್ಲಿಗೋ ಹೋಗ್ತಾ ಇದೀವಿ, ಔಟ್ ಆಫ್ ಕರ್ನಾಟಕ. ಓಡ್ತಾ ಇದೀವಿ ಗೈಸ್. ಬೈ ಬೈ ಅಂಕಲ್. ಏನೋ ಬೈ ಅಂಕಲ್. ಬೈ ಅಕ್ಕ. ಮಾಮ್ ಬೈ ಸುದೀಪ್ ಅಣ್ಣ ಜೊತೆಲಿ ಬೈ ಇಲ್ಲೇರು. ನಾನು ಹೇಳ್ದೆ ಗಾಯ್ಸ್ ನನ್ಗೆ ದುಬೈ ಶೆಕ್ಗೆ ಈ ತರ ಸಡನ್ ಮೀಟಿಂಗ್ ಹಾಕ್ಬೇಡ ಅಂದ್ಬಿಟ್ಟು ಏನ್ ಮಾಡೋದಿಲ್ಲ ಹೋಗ್ಲಿ. ನೀನ್ ಬರೀ ಒಂದ್ ಸರ್ಪ್ರೈಸ್ ಮಾಡಕ್ ಆಗಲ್ಲ ನಿನಗೆ. ಹೋಗೋ ಒಂದು ಸರ್ಪ್ರೈಸ್. ಬ್ಯಾಗ್ ಎತ್ಕೊಂಡೋಗ್ ಕೊಟ್ಟಿ ಆ ಮಗುಗೆ. ನಾನು ಹೇಳಿದ್ನ ಬುಜ್ಜಿ. ನಾನೇ ಇದು ಸಾಕಷ್ಟು. ಬಂತು ನಮ್ಮ ಕಾರು, ಹೊಡ್ತಾ ಇದೀವಿ ಗೈಸ್. ಇವಾಗ ಇನ್ನೊಂದು ಸಡನ್ ಸರ್ಪ್ರೈಸ್ ಏನಂದ್ರೆ ಗೈಸ್, ನಮ್ ಜೊತೆಗೆ ನಮ್ ಚೋಟ ಮರಿನೂ ಬರ್ತಿದ್ದಾಳೆ ಗೈಸ್. ಅದು ಅವಳಿಗೆ ಗೊತ್ತಿಲ್ಲ, ಅವಳ ಬ್ಯಾಗ್ ಅವಳ ಬಟ್ಟೆ ನಾವ್ ಹಾಕೊಂಡಿರೋದು. ಡಿಕ್ಕಿಲ್ ಹಾಕಿರೋದೆಲ್ಲ ಗೊತ್ತೇ ಇಲ್ಲ ಅವಳಿಗೆ. ನಾನೇ ನಿಮ್ ಜೊತೆ ಬರ್ತೀನಿ. ರಜಾ ಮೇಡಮ್ ನೋಡಿ ಮೇಡಮ್, 7ನೇ ಕ್ಲಾಸ್ಗೆ ರಜಾ ಅಂತ ಬಂದ್ ಕೊಡ್ತಾರೆ. 7ನೇ ಕ್ಲಾಸ್ ಅಲ್ಲ 6ನೇ ಕ್ಲಾಸ್. ಓ 6 7ನೇ ಇರ್ಬೇಕಾಯ್ತು 6. ಫೇಲ್ ಮಾಡ್ಬಿಟ್ರು. ಫೇಲ್ ಮಾಡಿ ಬಿಸಾಕ್ಬಿಟ್ಟಾರೆ. ಹೋಗತ್ತೆ ನೀನ್ ಯಾರು ಪಾಸ್ ಆಗ್ತೀವ ಅಂದ್ಬಿಟ್ಟು. ಫಸ್ಟ್ ಸ್ಟ್ಯಾಂಡರ್ಡ್ 2 ಸರಿ ಓದ್ದೆ. ಗೈಸ್ ನಾನು ಏನೇನ್ ತಗೋಬೇಕು ಅಂತ ನಾನು ಯಾವುದೂ ಯೋಚನೆ ಮಾಡಿಲ್ಲ. ಎಲ್ಲ ನಮ್ಮ ಅಮ್ಮನೇ ಬ್ಯಾಗಲ್ಲಿ ಹಾಕ್ಬಿಟ್ಟವ್ರೆ. ಇದೊಂದು ಅಭ್ಯಾಸ ಆಗ್ಬಿಟ್ಟೈತೆ ನನಗೆ. ನಮ್ಮಮ್ಮ ಹಾಕೋಟ್ ಎಲ್ಲ ನಮ್ಮ ಅಮ್ಮನೇ ಹಾಕೊಟ್ಬಿಡ್ತಾರೆ. ಎಲ್ಲ ನಾನೇನು ಯೋಚನೆ ಮಾಡಿಲ್ಲ. ನಾನು ಏನು ಯೋಚನೆ ಏನು ನನ್ನ ತಲೆಯಲ್ಲಿ ಏನೇನು ಬೇಕಿರುತ್ತೆ ಅದೆಲ್ಲ ನಮ್ಮಮ್ಮ ಹಾಕ್ಬಿಟ್ಟಿದ್ದಾರೆ. ಆಫರ್ ಅಂದರೆ ಬೆಸ್ಟ್, ಏನೋ ಮಿಸ್ ಮಾಡಿಲ್ಲ, ಎಲ್ಲ ತೊಗೊಂಡಿದ್ದೀನಿ ಅಂತ ಅನ್ಕೋತೀನಿ. ಎಸ್ ಬಸ್ಸು 10:40 ಬರಬೇಕಿತ್ತು, 11 ಗಂಟೆ ಆಯ್ತು, ಇನ್ನೂ ಬಂದಿಲ್ಲ. ಆ ಗ್ಯಾಪಲ್ಲಿ ನಾನು ನಂದೇ ಬ್ಲಾಗ್ ನೋಡ್ಕೊತಾ ಇದ್ದೀನಿ. ನಾವು ಅಪ್ಪ ಅಲ್ಲಿ ವೆಯ್ಟ್ ಮಾಡ್ತಾರೆ, ಬಸ್ಸು ಗೊತ್ತಾಯ್ತಾ ಇಲ್ವಾ ಅಂದ್ಬಿಟ್ಟು. ವ್ಲಾಗ್ ಸಖತ್ತಾಗಿತ್ತು, ಕ್ರೇಜಿಯಾಗಿ ಎಂಜಾಯ್ ಮಾಡಿದ್ದೆ ನಾನು. ಡೋಂಟ್ ಕಾಪಿ ಮಿದ್ ಅದ್ರ ಏನೋ ಶಾರ್ಟ್ಸ್ ಕೊಟ್ಟ ಏನೋ ಎಡಿಟ್ ಮಾಡ್ಬೇಕು ಇವಾಗ. ಕ್ರೇಜಿ ಇತ್ತು ಗೈಸ್. ನಮ್ಮ ಚೋಟ ಮರಿ ನಮ್ಮನ್ನ ಬಂದಿದ ತಕ್ಷಣ ಬಿಟ್ಬಿಟ್ಟು ವಾಪಸ್ ಬಂದ್ಬಿಡ್ಬೋದು ಮನೆಗೆ ಅಂತ ಅನ್ಕೊಂಡು. ಇಲ್ಲಿ ಅರ್ಧ ಗಂಟೆ ಆಯ್ತು. ಅರ್ಧ ಗಂಟೆ ಇಲ್ವಾ ಒಳ್ಳೆ ವರ್ಕೆ ನಿದ್ದೆ ಉಳಿತಾಳೆ. ಕಾಲು ನೋಡಿ ಇಲ್ಲಿಗೆ ಹಾಕ್ಬಿಟ್ಟು ಇಲ್ಲಿಂದ ಹಿಂಗೆ ನಿದ್ದೆ ಉಳಿತಾಳೆ. ನಾ ಸುಮ್ಮನೆ ಮನೇಲಿ ಇರೋದು ಬಿಟ್ಬಿಟ್ಟು ಬಂದು ನೋಡಿ ಮಲಗಕ್ಕೆ. ಇನ್ನೂ ಬರೋದಕ್ಕೆ 10 ನಿಮಿಷ ಆಗುತ್ತೆ. ಗೈಸ್ ನಮ್ಮ ಬಸ್ ಬಂತು. ಡ್ಯಾಡಿ ಬಾಯ್. ಸೊ ಯಾವ್ದೋ ಬಾಯ್ ಒಳಗೆ ಕೂಡ ಹೊಂಡೋದು ಒಂಥರ ವಿಚಿತ್ರ ಯಪ್ಪ. ಬಾಯ್ ಟೇಕ್ ಕೇರ್. ಬಾಯ್. ಗಾಡಿ ನೋಡ್ತಾ ಇದ್ದೀನಿ. 8 ಅವರ್ ನೆಮ್ಮದಿಯಿಂದ ಮಲ್ಕೋತೀವಿ. 8 ಅವರ್ 6-7 ಅವರ್ ನೆಮ್ಮದಿಯಿಂದ ಮಲ್ಕೋತೀವಿ. ಇದೇ ಗೈಸ್ ನಮ್ಮ ಸೀಟು. ಆ್ಯಂಡ್ ಇನ್ನೊಂದೇನಂದರೆ ಎಲ್ಲ ಫಸ್ಟ್ ಟೈಮು ಲೈಫಲ್ಲಿ ಫಸ್ಟ್ ಟೈಮು ಚಿರು ಜೊತೆ ಸ್ಲೀಪರ್ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಲೈಫಲ್ಲಿ ಫಸ್ಟ್ ಟೈಮು ಚಿರು ಅವ್ರ ಅಮ್ಮ ಗಿಫ್ಟ್ ಕೊಟ್ಟ. ಇವತ್ತು ಫಸ್ಟ್ ಟೈಮು ಅವನ ಜೊತೆ ಸ್ಲೀಪರ್ ಬಸ್ಸಲ್ಲಿ ಹೋಗ್ತಾ ಇರೋದು. ಇವತ್ತೆಲ್ಲ ಹೊಸ್ದಾಗಿ ನಡೀತಿದೆ. ಏನಿಲ್ಲ, ಇನ್ನೊಂದು ಅವರು ಗೊರಕೆ ಹೊಡಿತೀಯಾ, ಮಲ್ಕೊಳ್ಳೋದಷ್ಟೇ. ನಾವು ಜೋಶಲ್ಲಿ ಇರೋ ಟೈಮಲ್ಲಿ ಬಾಯಿ ಒಳಗೆ ಒಂದು ಹುಳ ಹೋಗ್ಬಿಟ್ರೆ ಎಂಥ ಇರಿಟೇಷನ್ ಅಂದರೆ, ಯಪ್ಪ ನನ್ನ KSRTC ಬಂತು ಅಂತ ಬಾಯಿ ಬಿಟ್ಬಿಟ್ಟೆ. ನೋಡಿದ್ರೆ ಬಾಯಿ ಒಳಗೆ ಕೂಡ ಹೊಂಟಾಯ್ತು. ಏಕೆ ಹೀಗಾಯ್ತು. ಆ್ಯಂಡ್ ಇನ್ನೊಂದು ಗೈಸ್, ಇದು ಇಂಪಾರ್ಟೆಂಟ್ ಒನ್ನು, ಆಮೇಲೆ ಎಕ್ಸ್ಪೀರಿಯನ್ಸ್ ಇರಬೇಕು. ಸೊ ಅದಕ್ಕೋಸ್ಕರ ಒಪ್ಕೊಂಡು ಹೋಗ್ತಿರೋದು. ನನ್ನ ಜೊತೆಗೆ ಇನ್ನೊಬ್ರು ಬರ್ಬೋದಿತ್ತು, ಅದಕ್ಕೋಸ್ಕರ ಅಣ್ಣನ ಕರ್ಕೊಂಡು ಹೋಗ್ತಿರೋದು. ಆ್ಯಂಡ್ ಏನಂದರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಔಟ್ ಆಫ್ ಕರ್ನಾಟಕ ಹೋಗ್ತಾ ಇದೀವ, ಔಟ್ ಆಫ್ ಕಂಟ್ರಿ ಹೋಗ್ತಾ ಇದೀವ, ಔಟ್ ಆಫ್ ಕರ್ನಾಟಕನ ಔಟ್ ಆಫ್ ಕಂಟ್ರಿನ, ಅಥವಾ ಎಲ್ಲಿ ಹೋಗ್ತಾ ಇರೋದು ಅಂತ ನಿಮಗೆ ನೆಕ್ಸ್ಟ್ ಬ್ಲಾಗ್ ಗೊತ್ತಾಗುತ್ತೆ. ಸೊ ಫೈನಲಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿದ್ದ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಲ್ ಬರ್ತೀನಿ 2 ನಿಮಿಷ. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಚಿರು ಎಲ್ಲಿ ಹೋಗ್ತೀವಿ ಅಂತ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬ್ಲಾಗ್ ಸಿಗು ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್ ಗೈಸ್, ಟೇಕ್ ಕೇರ್, ಬಾಯ್. ಆ್ಯಂಡ್ ನಾವಿಬ್ರು ಎಲ್ಲಿಗೆ ಹೋಗ್ಬೋದು? ದುಬೈ. ಗೆಸ್ ಮಾಡಿ ಕಾಮೆಂಟ್ ಹಾಕಿ. ಟಾಟಾ ಬೈ.